ದುಡಿದು ಮನೆಗೆ ಬರ್ತಕ್ಕಂಥ ಮಕ್ಕಳು ಮನೆಗೆ ಕುಡಿದು ಬಂದ್ರ ತಂದೆ ತಾಯಿ ಕಣ್ಣಾಗ ನೀರು ಬರಲ್ಲ ಅಂತ ಬರ್ತದೆ. ಇಸ್ಪೇಟು, ಓಸಿ, ಕುಡ್ತ ಇವು ಮೂರು ದೊಡ್ಡ ಶನಿ. ನೀವ್ ಏನಾದ್ರು ಆ ಶನಿಯಿಂದ ಹೋದ್ರೆ ಈ ಶನಿ ನಿಮಗೆ ಹೌದಿಲ್ಲ. ಅದನ್ನ ಬಿಡ್ರಿ, ಒಳ್ಳೇದು ಆಯ್ತರ. ಯಾಕಂದ್ರ ಮನೆಗೆ ದುಡಿದು ಬರ್ತಕ್ಕಂಥ ಮಗ ಕುಡಿದು ಬಂದ್ರೆ ಮನೆಗೆ ಎಷ್ಟು ನೋವಾಗತ್ ನೋಡ್ರಿ, ಹೌದಿಲ್ಲ. ಇವತ್ತು ದುಡಿದು ಬರ್ತಕ್ಕಂಥ ಮಗ ಮನೆಗೆ ಕುಡಿದು ಬಂದ್ರೆ ಎತ್ತ ತಾಯಿಗೆ ಎಷ್ಟು ನೋವಾಗತ್ತೆ ಅನ್ನೋದನ್ನ ಸ್ವಲ್ಪ ಹೊತ್ತು ಯೋಚನೆ ಮಾಡ್ಬೇಕು. ಅದ್ರ ದುಃಖ ಏನಂಬುದು ನಿಮ್ಗೆ ಅರಿವಾಗ. ಯಾಕಂದ್ರೆ ಮಕ್ಕಳು ನಮಗೆ ಮುಂದೆ ನಾವು ತುತ್ತು ಅನ್ನ ಹಾಕ್ತಾರಂತ ಹೇಳಿ ಮಕ್ಕಳು ಸಣ್ಣವರಿದ್ದಾಗಿಂದನು ಎಷ್ಟು ಜೋಪಾನ ಮಾಡಿರ್ತಾರೆ ನೋಡಿ ತಂದೆ ತಾಯಿ, ಹೌದ್ರ. ಅವರನ್ನ ತೊಡಿ ಮೇಲೆ ಹಾಕೊಂಡು ಎಷ್ಟು ಜೋಪಾನ ಮಾಡ್ಬೇಕು. ಜೋಪಾನ ಮಾಡಿ ನೀವು ದುಡಿತಕ್ಕಂತ ವಯಸ್ಸಿಗೆ ಬಂದು ದುಡಿದು ಮನೆಗೆ ಬರ್ತಕ್ಕಂತ ಮಕ್ಕಳು ಮನೆಗೆ ಕುಡಿದು ಬಂದ್ರ ತಂದೆ ತಾಯಿ ಕಣ್ಣಾಗ ನೀರು ಬರಲ್ಲ, ರಕ್ತ ಬರ್ತದೆ, ಹೌದಿಲ್ಲ. ತಂದೆ ತಾಯಿ ಕಣ್ಣಾಗ ರಕ್ತ ತರಿಸ್ಬೇಡ್ರಿ ದಯಮಾಡಿ ಹೇಳ್ತಾ ಇದ್ದೀನಿ, ಕುಡಿಬೇಡ್ರಿ ಆಯ್ತರ. ಅದರಿಂದ ದೂರ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ತಾನೆ, ನಿಮ್ಮ ಜೀವನ ಸುಮಧುರವಾಗಿ ಆಯ್ತರ. ಪರಮಾತ್ಮ ನಿಮ್ಗೆಲ್ಲರಿಗೂ ಒಳ್ಳೇದನ್ನು ಮಾಡ್ಲಿ, ಆಂಜನೇಯ ಸ್ವಾಮಿ ಆಶೀರ್ವಾದ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ಇವತ್ತಿನ ಒಂದು ನಾಲ್ಕು ನುಡಿಗಳು ನಮಗೆ ಭಗವಂತ ಹೃದಯದೊಳಗಡೆ ಏನು ಕೊಟ್ಟಾನ ಅದನ್ನು ಹೇಳಿ ನನ್ನ ಜೀವನದಲ್ಲಿ ಇಟ್ಕೊಂಡು ಬದುಕತಕ್ಕಂತ ಭಾಗ ನಿಮ್ಮೆಲ್ಲ ಆಯ್ತಾ. ನೀವು ಕೂಡ 4 ಮಂದಿ ಹೇಳಿ ಅಪ್ಪರಿಗೆ ಹೇಳಿದ್ರು ಅದನ್ನ ಅರಿತು ಬಾಳಬೇಕು ನಾವೆಲ್ಲ. ಆಯ್ತಾ. ಹರೇ ಕೃಷ್ಣ, ಜೈ ಶ್ರೀ.